4ನೇ ತರಗತಿ ಕನ್ನಡ ಪಾಠ 9 ಮಹಿಳಾ ದಿನಾಚರಣೆ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ 1. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗಡಿಸಿದ್ದರು? ಉತ್ತರ: ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗಡಿಸಿದ್ದರು. ಪ್ರಶ್ನೆ 2. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಉತ್ತರ: ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 3. ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರಶ್ನೆ 4. ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮಕ್ಕಳೇ, ಇಲ್ಲಿ ಗಮನಿಸಿ. ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆ. 1. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಈ ವಾಕ್ಯದಲ್ಲಿ ತೇಲಾಡುತ್ತಿದ್ದರು ಎಂಬ ಪದವು ತಪ್ಪಾಗಿದೆ. ಸರಿಪಡಿಸಿರುವ ವಾಕ್ಯ: ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಸರಿಪಡಿಸಿರುವ ಪದ ಓಡಾಡುತ್ತಿದ್ದರು. 2. ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದರು. ಈ ವಾಕ್ಯ ತಪ್ಪಾಗಿದೆ. ತಪ್ಪಾಗಿರುವ ಪದ ಪುರುಷರ. ಸರಿಪಡಿಸಿರುವ ವಾಕ್ಯ: ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದರು. ಸರಿಪಡಿಸಿರುವ ಪದ ಮಹಿಳೆಯರ. 3. ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಈ ವಾಕ್ಯ ತಪ್ಪಾಗಿದೆ. ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ: ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು. 4. ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ವಾಕ್ಯ ತಪ್ಪಾಗಿದೆ. ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇಲ್ಲಿ ಸರಿಪಡಿಸಿರುವ ವಾಕ್ಯ ಕ್ರೀಡಾ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಮಕ್ಕಳೇ, ಇಲ್ಲಿ ಗಮನಿಸಿ. ಸಮಾನತೆ. ಇದಕ್ಕೆ ವಿರುದ್ಧ ಪದ ಅಸಮಾನತೆ. 2. ಸ್ವಾತಂತ್ರ್ಯ. ಇದಕ್ಕೆ ವಿರುದ್ಧ ಪದ ಪರಾತಂತ್ರ್ಯ. 3. ಹಿಂದೆ. ವಿರುದ್ಧ ಪದ ಮುಂದೆ. 4. ಮುಕ್ತಾಯ. ವಿರುದ್ಧ ಪದ ಪ್ರಾರಂಭ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಿಗೆ ಸ್ತ್ರೀರೂಪ ಬರೆಯಿರಿ. ಸ್ತ್ರೀರೂಪ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಗಂಡು, ಹೆಣ್ಣು. ಅಧ್ಯಕ್ಷ, ಅಧ್ಯಕ್ಷಿಣಿ. ಸಾಧಕ, ಸಾಧಕಿ. ಮಕ್ಕಳೇ, ಇಲ್ಲಿ ಮಾದರಿಯಂತೆ ಬರೆಯಿರಿ. ಮಾದರಿ: ಮರ, ಮರಗಳು. 1. ಅಂಗಡಿ, ಅಂಗಡಿಗಳು. 2. ಚಿತ್ರ, ಚಿತ್ರಗಳು. 3. ಶಾಲೆ, ಶಾಲೆಗಳು. 4. ಪ್ರಜೆ, ಪ್ರಜೆಗಳು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. 1. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಇಳೆ. 2. ಆಸನ, ಪೀಠ, ಗದ್ದುಗೆ, ಕಿರೀಟ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಕಿರೀಟ. 3. ಸಂಚಿ ಹೊನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸಂಚಿ ಹೊನ್ನಮ್ಮ. 4. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಹೋರಾಟ. ಬಳಕೆ ಚಟುವಟಿಕೆ. 1. ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಈ ರೀತಿಯಾಗಿದೆ. ಮೊದಲು ವೇದಿಕೆಯನ್ನು ಸಿದ್ಧಪಡಿಸುವುದು. ವೇದಿಕೆಗೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು. ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪೂಜಿಸುವುದು. ಧ್ವಜಾರೋಹಣ ಮಾಡುವುದು. ಸ್ವಾಗತ ಭಾಷಣ. ಮುಖ್ಯ ಅತಿಥಿಗಳ ಹಾಗೂ ಮುಖ್ಯೋಪಾಧ್ಯಾಯರ ಭಾಷಣ. ಸಿಹಿ ಹಂಚುವುದು.